ಇರುತ್ತೆ. ಇಲ್ಲಿ 4 ಗ್ರೂಪ್ ಇದೆ. 4ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ನಿಮಗೆ ಡಿವೈನ್ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಸೊ ಫೆರಿ ಏಂಜಲ್ಸ್ ಗೈಡೆನ್ಸ್ ಏನಿದೆ ನೋಡೋಣ. ಮೊದಲನೇದು, ಎರಡನೇದು, 3, 4. ಟೇಕ್ ಯುವರ್ ಓನ್ ಟೈಮ್. ಮಳೆ ಬರ್ತಿದೆ, ಎಷ್ಟು ಕೇಳಿಸ್ತಿದೆಯೋ ಗೊತ್ತಿಲ್ಲ, ನೋಡೋಣ. ಯು ನೀಡ್ ಟು ಗೆಟ್ ಚೆಕಪ್, ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆರೋಗ್ಯದ ಕಡೆ ಗಮನನ ಕೊಡಿ, ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ಪಿರಿಟ್ ಬೇಬಿ ನಿಮಗೋಸ್ಕರ ಕಾಯ್ತಾ ಇದೆ. ಪಾಪು ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಫ್ಯಾಮಿಲಿಗೆ ಹೊಸ ಪಾಪು ಬರ್ತ್ ತಗೊಳ್ಳುತ್ತೆ ಅನ್ನುವಂಥದ್ದು ಇದೆ. ಕೆರಿಯರ್ ಕಡೆ ಹೆಚ್ಚಿನ ಫೋಕಸ್ ಮಾಡಿ, ಕೆರಿಯರ್ ಕಡೆ ಗಮನ ಕೊಟ್ಟಷ್ಟು ನಿಮಗೆ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕೆರಿಯರಲ್ಲಿ ಗ್ರೋತ್ ಬರೋದ್ರಲ್ಲಿ ಇದೆ. ಫ್ಯಾಮಿಲಿಗೆ ನ್ಯೂ ಪಾಪು ಬರೋದ್ರಲ್ಲಿ ಇದೆ. ನಿಮ್ಮ ಆರೋಗ್ಯ ವೆಯ್ಟ್ ಚೆಕ್ಕನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಓಕೆ, ಒಳ್ಳೆಯದಾಗುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಲಾ ಆಫ್ ಅಟ್ರಾಕ್ಷನ್. ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಏನು ಬೇಕು, ಏನು ಸಾಧನೆ ಮಾಡಬೇಕು, ಯಾವುದು ಇಂಪಾರ್ಟೆಂಟ್ ಅಂತ, ಅದು ಈಡೇರುತ್ತೆ ಅಂತ ಇದೆ. ಯು ಶುಡ್ ಸ್ಟಾರ್ಟ್ ನ್ಯೂ ಬಿಸ್ನೆಸ್ ಅಂತ ಇದೆ. ಹೊಸ ಬಿಸ್ನೆಸ್ಸನ್ನು ಶುರು ಮಾಡಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಯು ನೀಡ್ ಟು ಟೇಕ್ ಮೆಡಿಸನ್ ಪ್ರಾಪರ್ಲಿ. ಸರಿಯಾದ ರೀತಿಯಲ್ಲಿ ಮೆಡಿಸನ್ನ ತಗೊಳ್ಳಿ. ಗುಳಿಗೆಗಳಿರ್ಬೋದು ಅಥವಾ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳಿ, ಏನು ಕೊಟ್ಟಿದ್ದಾರೋ ಡಾಕ್ಟ್ರು ಅದನ್ನು. ದಿಸ್ ಈಸ್ ಎ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಇದೆ. ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ. ಸೊ ಹಾಗಾಗಿ ಏನು ಮಾಡೋದಕ್ಕಾಗೋದಿಲ್ಲ, ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಟ್ವಿನ್ ಫ್ಲೇಮ್ ಕನೆಕ್ಷನ್ನ ಫೇಸ್ ಮಾಡಬೇಕು. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸಮ್ಮನ್ ಈಸ್ ಟ್ರೂ ಲವ್ ವಿತ್ ಯು ಅಂತ ಇದೆ. ಯಾರೋ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ನಿಮ್ಮ ಜೊತೆ ಟ್ರೂ ಲವಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯು ನೀಡ್ ಟು ಗೋ ಔಟ್ ಆ್ಯಂಡ್ ಟ್ರಿಪ್. ವೆಕೇಷನ್ ಎಲ್ಲೋ ಹೋಗ್ತೀರಾ, ಟ್ರಿಪ್ ಹೋಗ್ತೀರಾ ಅನ್ನುವಂಥದ್ದು ಇದೆ, ಅಥವಾ ಹೋಗಿ ಅಂತ ಹೇಳ್ತಾ ಇದೆ. ಒಂದು ವಾರ್ನಿಂಗ್ ಇದೆ, ಒಂದು ಡೇಂಜರ್ ಏನೋ ನಿಮ್ಮ ಲೈಫಲ್ಲಿ ಥ್ರೆಟ್ ಇದೆ, ಅದ್ರ ಬಗ್ಗೆ ಗಮನನ ಕೊಡಿ. ಸಮಸ್ಯೆ ಇದೆ, ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನೋವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ಯು ನೀಡ್ ಟು ಟೇಕ್ ರೆಸ್ಟ್ ಮಾಡಿ, ರೆಸ್ಟ್ ಇಲ್ಲ ನಿಮಗೆ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮಗೆ ಗೈಡೆನ್ಸ್, ಪ್ರೊಟೆಕ್ಷನ್, ಸ್ಪಿರಿಚುವಲ್ ಟೀಮಿಂದ ಸಿಗ್ತಾ ಇದೆ. ಒಂದು ಸ್ಪಿರಿಚುವಲ್ ಜರ್ನಿಲಿ ಇದ್ದೀರಾ. ಸಾಕಷ್ಟು ಸಮಸ್ಯೆಗಳಿಗೆ ನಿಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ನಿಮ್ಮ ಆರೋಗ್ಯದಲ್ಲಿ ವೇರಿಯೇಷನ್ ಇರೋದ್ರಿಂದ, ಆರೋಗ್ಯದಲ್ಲಿ ಏರಿಳಿತ ಇರೋದ್ರಿಂದ ಚೆನ್ನಾಗಿ ರೆಸ್ಟ್ ಮಾಡಿ, ನಿದ್ದೆ ಮಾಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪೂರ್ವಜರು ಒಬ್ಬರು ನಿಮಗೆ ಸಂದೇಶನ ಕಳಿಸ್ತಾ ಇದ್ದಾರೆ. ಅದು ನಿಮ್ಮ ಫ್ರೆಂಡ್ ಮುಖಾಂತರ, ನಿಮಗೆ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಮುಖಾಂತರ ನಿಮಗೆ ಒಂದು ಮೆಸೇಜ್ ಬರೋದ್ರಲ್ಲಿದೆ. ಆ ಮೆಸೇಜನ್ನು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅದು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಬರುವಂಥ ಸಾಧ್ಯತೆಗಳು ಕೂಡ ಇದೆ, ಅಥವಾ ಅಮಾವಾಸ್ಯೆಗೆ ಸಂಬಂಧಪಟ್ಟಂಗೆ ಏನೋ ಒಂದು ಮೆಸೇಜ್ ನಿಮಗೆ ಬರುತ್ತೆ. ಸೊ ಯಾರೋ ನಿಮ್ಮ ಬೆನ್ನ ಹಿಂದೆ ನಿಮಗೆ ತೊಂದರೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಒಂದಷ್ಟು ಸಮಸ್ಯೆಗಳು ನಡೀತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೆವಿ ಎನರ್ಜಿ ಇದೆ, ಆ ಎನರ್ಜಿನ ಲೆಟ್ ಗೋ ಮಾಡಿ ಸದ್ಯಕ್ಕೆ ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡ್ಕೊಳ್ಳಿ. ಒಂದು ಪ್ರೊಟೆಕ್ಷನ್ ನಿಮಗೆ ಇದೆ, ಅದ್ರ ಜೊತೆಗೆ ಇನ್ನೊಂದು ಪ್ರೊಟೆಕ್ಷನ್ ನಿಮಗೆ ಬೇಕು ಅಂದರೆ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಅಂತ ಇದೆ. ಇಷ್ಟ ಆದರೆ ನಿಮ್ಗೆ ಇಷ್ಟ ಬಂದಂಥ ದೇವರಿಗೆ ಕೃತಜ್ಞತೆನ ಸಲ್ಲಿಸಿ. ಸ್ಪಿರಿಟ್ಸ್ ಎನರ್ಜಿ ಇಲ್ಲಿ ಇದೆ. ಎಲ್ಲ ಯಾಕೋ ಮಾತೆ ತೊದಲು ಬರ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮಗೆ ಮಾತಾಡಲಿಕ್ಕೆ ಅಥವಾ ನಿಮಗೆ ಇನ್ಫಾರ್ಮೇಷನ್ ತಲುಪಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು. ಸೊ ಟೇಕ್ ಕೇರ್ ಮಾಡಿ, ಆರಾಮಾಗಿ ಇರಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ.